ಅಲ್ವಾ? ಓಕೆ, ಸೊ ಈಗ ನೋಡಿ ಆಪಲ್, ಇದು ಅವಾಗ ಮರ್ತು ಬಿಡ್ತಾರೆ ಎಲ್ಲರೂ. ನೀವು ಸಮಸ್ಯೆ ಇದೇನೆ. ಆಪಲ್, ಎ ಎಲಿಫೆಂಟ್, ಇ ಇಂಕ್ ಬಾಟಲ್, ಆರೆಂಜ್, ಅಂಬ್ರೆಲಾ. ಅಥವಾ ಹಿಂಗೆ ನೆನ್ಪಿಟ್ಕೊಳ್ಳಿ. ಇಲ್ಲಾಂದ್ರೆ ಆಪಲ್ ಎಲಿಫೆಂಟ್ ಎ, ಇಂಕ್ ಬಾಟಲ್ ಇ, ಆರೆಂಜ್ ಅಂಬ್ರೆಲಾ ಇದು ನಿಮಗೆ ಮುಂದೆ ನಾವು ಕಾಗುಣಿತ ಸ್ಟಾರ್ಟ್ ಮಾಡ್ತೀವಿ ಇಂಗ್ಲೀಷಲ್ಲಿ. ಕಾಗುಣಿತ ಅಂದ್ರೆ ಎರಡು ಅಕ್ಷರಗಳನ್ನು ಕೂಡಿಸಿ ಓದಬೇಕಾದ್ರೆ, ಕಾಗುಣಿತ ಅಂತಲ್ಲ, ಇದು ನಿಮಗೆ ಈ ಅಕ್ಷರಗಳ ಉಚ್ಚಾರಣೆ. ಈಗ ನಾನೇನು ಆಪಲ್ಗೆ ಆನೆ ಬರಬೇಕು. ಸೊ ಇದು ಈ ಅಕ್ಷರಗಳ ಉಚ್ಚಾರಣೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದ್ರೆ ಮಾತ್ರ ಇಂಗ್ಲೀಷ್ ನೀವು ಕಲಿಯೋಕ್ಕಾಗೋದು. ಗೊತ್ತಲ್ಲ ಸರ್ ನಮಗೆ ಎ ಇ ಐ ಓ ಯು ಅಲ್ಲ, ನಾನು ಹೇಳಿದ 30% ಅಷ್ಟೇ ನಿಮಗೆ ಬರೋದು ಇಂಗ್ಲೀಷಲ್ಲಿ ಎ ಇ ಐ ಓ ಯು ಅಂತ. ನಿಮಗೆ ಎ ಇ ಅ ಇದು 70% ಬರುತ್ತೆ. ಈ ಉಚ್ಚಾರಣೆ ನಿಮಗೆ ಮಾಡಕ್ ಬರಲಿಲ್ಲ ಅಂದ್ರೆ ಖಂಡಿತ ನಿಮಗೆ 6 ತಿಂಗಳಲ್ಲ 1 ವರ್ಷ ಆದ್ರೂ ಇಂಗ್ಲೀಷ್ ಬರೋದಿಲ್ಲ. ಇಲ್ಲಿ ಎಲ್ಲರಿಗೂ ಆಗೋ ಸಮಸ್ಯೆ ಅಂದ್ರೆ, ಈಗಲೇ ಒಂದ್ 2-3 ಜನ ಹೇಳಿದ್ರಿ, ಇದನ್ನ ಹೆಂಗ್ ಉಚ್ಚಾರಣೆ ಮಾಡ್ತೀರಾ? ನೋಡಿ ಈಗಲೇ ಅಲ್ಲಿ ಇಲ್ಲಿ ರೌಂಡ್ ಆಗಿದೆಯಲ್ವಾ, ರೌಂಡ್ ಆಗಿರೋದನ್ನ ನಾವು ಹೆಂಗೆ, ನಮ್ಮ ಬಾಯಿನೂ ರೌಂಡ್ ಆಗ್ಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೆಕೆಂಡ್ ಅಲ್ಲಮ್ಮ, ಅದನ್ನೇ ಹೇಳ್ತಾ ಇರೋದು. ಲಾಂಗ್ ವೊವೆಲ್ ನಾವು ಯೂಸ್ ಮಾಡಂಗಿಲ್ಲ. ನೀವು ಹೇಳ್ತಾ ಇರೋದು ಸೆಕೆಂಡ್ ಇದು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಇದಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಸೆಕೆಂಡ್ ನಾನು ಹೇಳ್ಬೇಕಾರೆ ಆ ಬಟ್ ಇದು ರೌಂಡ್ ಇದೆ. ನೀವು ಇದನ್ನ ಆರೆಂಜ್ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆರೆಂಜ್. ಆರೆಂಜ್ ನಾವು ಹೇಳೋದು ನೋಡಿ, ನನ್ನ ಬಾಯಿ ನೀವು ಹೇಳೋದು ಇದು ಇದು ಆಕಾಶ, ಆನೆ, ಸೊ ಎರಡನೇ ಅಲ್ಲ ಅಂತಾನೆ ಹೇಳ್ತಾ ಇರೋದು. ಅದನ್ನೇ ದಯವಿಟ್ಟು ಬಿಟ್ಬಿಡಿ. ಅದು ಈ ಎರಡು ಅಕ್ಷರ, ಈ ಎರಡು ಉಚ್ಚಾರಣೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಉದಾಹರಣೆಗೆ ಇಲ್ಲೇ ನಾನು ನೋಡಿ, ಇಲ್ಲಿ ನಾನು ಆ ಕಡೆ ಈ ಕಡೆ ಎರಡು ಅಕ್ಷರ ಹಾಕ್ತೀನಿ. ಇದು ಬಿ, ಇದನ್ನ ಹೆಂಗ್ ಉಚ್ಚಾರಣೆ ಮಾಡ್ತೀರಾ? ಇದು ಬ ಅಲ್ವಾ? ಬ ನೀವು ಇದನ್ನ ಅಂತ ಹೇಳಿದ್ರೆ ಬಾ ಆಗತ್ತದು. ಬನ್ನಿ ಇಲ್ಲಿ ಬಾ ಅಂತ. ಬಾ ಬೇರೆ, ಬಾ ಬೇರೆ. ಕನ್ನಡದಲ್ಲಿ ಈಗ ಇದು ಇದು ಬೇರೆ ತಾನೆ, ಇದು ಬೋ ಆಗುತ್ತೆ. ಬಟ್ ಇದು ಬೋ ಅಂತಾನು ಆಗುತ್ತೆ. ಅದು ಹೇಳಿದ್ನಲ್ಲ, 25%, 30% ಮಾತ್ರ ಬೋ ಅಂತ ಬರೋದು, ಬಾ ಅಂತಾನೆ ಜಾಸ್ತಿ ಬರೋದು. ಓಕೆ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಇದನ್ನ ಹಾಗೆ ಈ ಚಿತ್ರಗಳನ್ನು ನೋಡಿಕೊಂಡು, ಈ ಅಕ್ಷರಗಳನ್ನ ನೆನಪಿಸ್ಕೊಂಡು ನೀವು ಮಿಸ್ ಆಗಬಾರ್ದು. ನಾನು ಅಕ್ಷರ ಬರೆದ್ರೆ ಈ ತರ ಬರೆದ್ರೆ ಇ, ಎ, ಈ ತರ ಹೇಳಂಗಿರ್ಬೇಕು ನೀವು. ಓಕೆ, ಸೊ ಇದನ್ನ ಅಕ್ಷರ ಬರ್ಕೊಂಡು ಈ ಚಿತ್ರನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಮೈಕೆಲ್ಲ ಆಫ್ ಮಾಡ್ಕೊಳ್ಳಿ. ಯಾರು ಮೈಕ್ ಆನ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಬ್ರೇಕಲ್ಲಿ. ಓಕೆ, ನೆಕ್ಸ್ಟ್ ಈಗ ನೀವೇನ್ ಮಾಡ್ಬೇಕಾಗಿರೋದು, ಇದರದ್ದು ಉಚ್ಚಾರಣೆ. ಆಪಲ್ ಎ ಎಲಿಫೆಂಟ್ ಎ, ಇ ಇಂಕ್ ಬಾಟಲ್ ಇ, ಆರೆಂಜ್ ಅಂಬ್ರೆಲಾ ಈಗ ಇದನ್ನ ಓದೋದೇನೆ ಹಿಂಗೆ ಓದ್ಬಿಡ್ತೀವಿ. ಬರೆಯೋದು ಹೇಗೆ? ಬರಿಬೇಕಾದ್ರೆ ನೀವೇನ್ ಮಾಡ್ಬೇಕು, ಇದನ್ನೇ ನಾನು ಹೇಳಿದ್ನಲ್ಲ, ಈಗ ಬರಿಬೇಕಾದ್ರೆ ನೀವು ಪ್ರಾಕ್ಟೀಸ್ ನೀವೇ ಸ್ವಂತವಾಗಿ ಮಾಡ್ಬೇಕಾಗಿರೋದು. ಓದೋದು ಬರೆಯೋದು ಎರಡು ಒಟ್ಟಿಗೆ ಮಾಡ್ಕೊಳ್ಳಿ ದಯವಿಟ್ಟು. ಬರೀ ಓದ್ತಾನೆ ಇದ್ರೆ ನಿಮ್ಗೆ ಏನು ಪ್ರಯೋಜನ ಆಗಲ್ಲ. ಬರೆಯೋದು ಫಸ್ಟ್ ನೀವು ಹೇಳ್ಬೇಕು. ಆಪಲ್ ಫಸ್ಟ್ ಹಿಂಗೆ ಹೇಳ್ಕೋಬೇಕು. ಆಪಲ್ ಫಸ್ಟ್ ಸೌಂಡ್ ಆಪಲ್ ಅಂದ್ರೆ ಎ, ಅಕ್ಷರದ ಹೆಸರು ಎ. ಆಮೇಲೆ ಎಲಿಫೆಂಟ್ ಎ, ಇದು ಅಕ್ಷರದ ಹೆಸರು ಇ. ಕನ್ಫ್ಯೂಸ್ ಮಾಡ್ಕೋಬೇಡಿ.
ಅಕ್ಷರ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳಿ, ಆ ಸೌಂಡ್ ಇವೆಲ್ಲ ತಲೆಯಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ಆಪಲ್ ಆಪಲ್ ಆ ಆ ಆ ಎ, ಎಲಿಫೆಂಟ್ ಎಲಿಫೆಂಟ್ ಎ ಎ ಎ ಇ ಬರೆಯೋದು ಹಿಂಗೆ ತಾನೆ. ಇಂಕ್ ಬಾಟಲ್ ಇಂಕ್ 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 ಐ, ಆರೆಂಜ್ ಆರೆಂಜ್ ಅ ಅ ಆ ಓ, ಅಂಬ್ರೆಲಾ ಅಂಬ್ರೆಲಾ ಅ ಅ ಅ ಯು. ಓಕೆ, ಅಥವಾ ನೀವು ಡೈರೆಕ್ಟ್ ಆಗಿ ಬರೀ ಫೋನಿಕ್ ಸೌಂಡ್ಸ್ ನೀವು ರೆಫರ್ ಮಾಡ್ಬೋದು. ಆಪಲ್ ಆಪಲ್ ಆ ಆ ಆ, ಎಲಿಫೆಂಟ್ ಎಲಿಫೆಂಟ್ ಎ ಎ ಎ, ಇಂಕ್ ಇಂಕ್ ಇ ಇ ಇ, ಆರೆಂಜ್ ಆರೆಂಜ್ ಅ ಅ ಆ, ಅಂಬ್ರೆಲಾ ಅಂಬ್ರೆಲಾ ಅ ಅ ಅ. ಯಾವುದು ನಿಮಗೆ ಈಸಿ ಆಗುತ್ತೆ ನೋಡಿ. ಆ ಆ ಎ ಎ ಎ ಇ ಇ ಇ ಐ ಅ ಅ ಓ ಅ ಅ ಯು, ಇದು ಈಸಿ ಆಗುತ್ತಾ? ಅಥವಾ ಆ ಆ ಆ ಬರೆಯೋದು ಬರವಣಿಗೆ ಎ ಎ ಎ ಅಂತ ಈ ಬರೆಯೋದು ಈಸಿ ಆಗುತ್ತಾ? ಅದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಫಾಲೋ ಮಾಡಿ. ಇಲ್ಲ ಸರ್ ನನಗೆ ಸ್ಪೆಲ್ಲಿಂಗ್ ಹೇಳಿದ್ರೇನೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ ಓಕೆ. ಕನ್ನಡದಲ್ಲಿ ಅದಕ್ಕೆ ಶಬ್ದ ಇಲ್ಲ ಅಂತ ನಾನು ಹೇಳಿದೆ. ಇನ್ನೊಂದು ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ ಇರುವಂತಹ 3 ಸ್ವರಗಳು ಕನ್ನಡದಲ್ಲಿ ಇಲ್ಲ. 3 ಶಬ್ದಗಳು ಸ್ವರಗಳು ನಾನು ಹೇಳಿದಲ್ಲ, ಆ ಆ ಇಲ್ಲ. ಹೆಂಗ್ ಬರೆಯೋದು ಅಂತ ಕೇಳಿದ್ರಲ್ಲ, ನನಗೂ ಗೊತ್ತಿಲ್ಲ, ಅದು ಬರೆಯಕ್ಕಾಗಲ್ಲ. ಬಟ್ ಅದನ್ನ ನಾವು ಹೆಂಗ್ ಬರಿಬೋದು ಅಂದ್ರೆ ಕನ್ನಡದಲ್ಲಿ ನಾನು ನಿಮಗೆ ಇದರಲ್ಲಿ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದೀನಿ ನೋಡಿದ್ದು, ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಾ? ಆ. ಸೊ ನಿಮಗೆ ಆ ಅಂತ ಸೌಂಡ್ ಬರೋ ಕಡೆ ಕನ್ನಡದಲ್ಲಿ ನಾನು ಸಾಮಾನ್ಯವಾಗಿ ನಿಮಗೆ ಏನ್ ಮಾಡಿರ್ತೀನಿ, ಒಂದು ಲೈನ್ ಮೇಲ್ಗಡೆ ಒಂದು ಲೈನ್ ಹಾಕಿರ್ತೀನಿ. ಕನ್ನಡದಲ್ಲಿ ಒಂದು ಲೈನ್ ಹಾಕಿರ್ತೀನಿ ನಿಮಗೆ. ಈಗ ನಾವು ಆ ಅಲ್ಲ ಅಂತ ಹೇಳಿದೆ ನಾನು, ಇದನ್ನ ನೀವು ಓನ ಆ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಬಟ್ ಅದಕ್ಕೆ ನಾನು ಒಂದು ಲೈನ್ ಹಾಕಿದ್ದೀನಿ. ಈ ಲೈನ್ ಉಚ್ಚಾರಣೆ ಏನು, ಇದನ್ನ ನೀವು ಓ ಸೌಂಡಲ್ಲಿ ಹೇಳಬೇಕು. ಓ ಅಂದ್ರೆ ಆ ಸೌಂಡಲ್ಲಿ ಹೇಳಬೇಕು, ಆ. ನೆಕ್ಸ್ಟ್ ನಾನು ಈಗ ಬಿ ಹಾಕ್ತೀನಿ ಇಲ್ಲಿ. ಇದನ್ನ ಹೆಂಗೆ ನೀವು ಉಚ್ಚಾರಣೆ ಮಾಡ್ತೀರಾ? ಬಿ ಹಾಕಿದಾಗ ಬಾ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ, ಅದು ಕಾಗುಣಿತ. ಇದನ್ನ ನಾವು ಬರೆಯೋದು ಹೇಗೆ ಕನ್ನಡದಲ್ಲಿ ನಮ್ಮ ಅನುಕೂಲಕ್ಕೆ? ಇದು ಬಾ, ಈ ತರ ಬರೆದ್ರೆ ಬಾ ಆಗುತ್ತೆ. ವೆರಿ ಗುಡ್ ದಾದಾಪೀರ್, ನಿಮ್ಮ ಪ್ರಶ್ನೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ. ಈ ತರ ಬರೆದ್ರೆ ಬೋ ಆಗುತ್ತೆ, ಬಾ ಆಗುತ್ತೆ, ಬೋ ಆಗುತ್ತೆ. ಅದು ಎರಡೂ ಅಲ್ಲ, ಬಾನೂ ಅಲ್ಲ ಬೋನೂ ಅಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಮೇಲ್ಗಡೆ ಒಂದು ಲೈನ್ ಹಾಕೊಂಡಾಗ ನೀವು ಅನ್ಕೋಬೇಕು ಏನಂತ, ಅದು ಆ ಸೌಂಡ್ ಮಾಡ್ತಾ ಇದೆ. ಆ, ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳೋದು ನಾವು ಆ. ಓಕೆ, ಸೊ ಇದು ಬ್ಲೆಂಡಿಂಗ್ ಅಲ್ಲಿ ನಾನು ಹೇಳ್ಕೊಡ್ತೀನಿ, 2 ಅಕ್ಷರಗಳು ಕೂಡಿಸಿದಾಗ ಏನೇನು ಸೌಂಡ್ ಬರುತ್ತೆ ಅಂತ. ಅರ್ಥ ಆಯ್ತಾ? ಈಗ ನಾನು ಏನ್ ಹೇಳ್ತಾ ಇದ್ದೆ, ಆ ಅನ್ನೋದು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಅಲ್ಲ. ಇದು ನಾವು ಮಾಡ್ಕೊಂಡಿರೋದು, ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು. ನೀವು ಬರಿಬೇಕಾದ್ರೆ ಕನ್ನಡ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತಲ್ಲ. ನೀವು ಇದು ಈ ಲೈನ್ ಹಾಕ್ಲಿಲ್ಲ ಅಂದ್ರೆ ಬಾ ಅಂತ ಅನ್ಕೋತೀರಾ. ಇದು ನಾವು ಇಲ್ಲಿ ಈ ತರ ಬರೆದ್ರೆ ಬೋ ಆಗುತ್ತೆ. ನಮ್ಮ ಅನುಕೂಲಕ್ಕೆ, ಕನ್ನಡದಲ್ಲೆಲ್ಲೂ ಈ ತರ ಇಲ್ಲ. ನಮ್ಮ ಅನುಕೂಲಕ್ಕೆ ಉದಾಹರಣೆಗೆ ಬಾಟಲ್. ಓಕೆ, ಒಂದು ಎಕ್ಸಾಂಪಲ್. ಓಕೆ, ಬಾಟಲ್, ಇದನ್ನ ಕನ್ನಡದಲ್ಲಿ ಬರೀತೀನಿ ನಾನು. ಇದು ಸರಿನಾ? ಇದು ಸರಿನಾ? ಫಸ್ಟ್ ಒನ್ ಬಾಟಲ್ ಅಲ್ವಾ? ಬಾಟಲ್ ಆ. ಸೆಕೆಂಡ್ ಒನ್ ಇದು ಬೋಟಲ್, ಬೋಟಲ್. ಎರಡೂ ಸರಿ ಅಲ್ಲ. ಇದು ನಾನು ಹೇಳ್ತೀನಿ ನೋಡಿ, ನಿಮಗೆ ಸರಿ ಅನ್ಸ್ಬೋದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಾಟಲ್, ಬೋಟಲ್. ಇದು ಬಾ, ಇದು ಬೋ. ನಾನು ಹೇಳ್ತಾ ಇರೋದೇನು, ಇದು ಬಾ. ಸಣ್ಣ ವ್ಯತ್ಯಾಸ ಅಷ್ಟೇ. ಬಾ, ಬೋ, ಬಾ. ಇದು 3 ಬೇರೆ, 3 ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೋ, ಓ, ಬಾ, ಆ. ನೀವು ಆರೆಂಜಿನ ಓರೆಂಜ್ ಅಂತ ಹೇಳ್ತೀರಾ, ಓರೆಂಜ್. ಇವ್ರು ಹೇಳ್ತಾರೆ, ಬ್ರಿಟಿಷ್ ಅವ್ರು ಹೇಳ್ತಾರೆ. ಆಕ್ಚುಲಿ ಅವ್ರು ಹೇಳೋದೇ ಓರೆಂಜ್ ಅಂತ. ಬಟ್ ನಾವು ಕಾಮನ್ ಆಗಿ ಹಿಂಗೆ ಹೇಳ್ತೀವಿ ಆರೆಂಜ್. ಬಟ್ ನಾವು ಅದನ್ನು ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ? ಆರೆಂಜ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಮಗೆ ಆ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅದನ್ನು ಆ ಅಂತ ಹೇಳ್ಬೇಕು, ಆರೆಂಜ್. ಸೊ ಹಾಗಾಗಿ ಈ ಬಾಟಲ್ ಅಂತ ಏನಿದೆ, ನಾವು ಒಂದು ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳಿ ಸುಮ್ಮನೆ, ಇಂಗ್ಲೀಷ್ಗೋಸ್ಕರ. ಅಂದ್ರೆ ಇದರ ಅರ್ಥ ನಾವು ಇಲ್ಲಿ ಆಕಾರ ಹಾಕಬಾರ್ದು, ಆಕಾರ ಹಾಕಬಾರ್ದು. ಮೇಲ್ಗಡೆ ಇದನ್ನ ಲೈನ್ ಹಾಕದಾಗ
ಆ ಅಂತ ಹೇಳಬೇಕು, ಬಾಟಲ್. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಬಾ, ಫ, ಖ, ರ ಇವೆಲ್ಲ. ಅದನ್ನೇ ನಾವು ಆ ಅಂತ ಹಾಕೊಂಡಾಗ ಬಾ, ಕ, ರಾ ಅದಲ್ಲ. ಹಾಗಾದ್ರೆ ಓ, ಬೋ, ಕು, ರು, ನ ಅಲ್ಲ. ಅವೆರಡರ ಮಧ್ಯದಲ್ಲಿರುವಂತಹ ಪದ ಅದು, ಅಲ್ಲ ಸೌಂಡ್ ಅದು. ಅರ್ಥ ಆಗ್ತಿದ್ಯಾ? ಸೊ ಈಗ ನೀವು ಎಕ್ಸಸೈಸ್ ಅಂದ್ರೆ ಎಕ್ಸಸೈಸ್ ಅಂತ ನಾವೇನ್ ಮಾಡ್ತೀವಿ, ಎಕ್ಸಸೈಸ್ ಅಂದ್ರೆ ಏನು? ಇದನ್ನ ನಾವು ಸ್ವರಗಳು ಇಂಗ್ಲಿಷ್, ಕನ್ನಡದಲ್ಲಿ ನಮಗೆ ಇದರ ಅವಶ್ಯಕತೆ ಇರಲಿಲ್ಲ, ಇಂಗ್ಲಿಷಲ್ಲಿ ಇದು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಬರುತ್ತೆ. ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಈ ಸ್ವರಗಳನ್ನ ತಿರುಗಿಸಿ ಮರಗಿಸಿ ಹಿಂದೆ ಮುಂದೆ ಹೇಳಬೇಕು. ಫಸ್ಟು ಅ, ಎ, ಇ, ಅ. ಇದು ಒಂದು ಆರ್ಡರ್, ಕಾಮನ್ ಆರ್ಡರ್ ಇದು, ಅ, ಎ, ಇ, ಅ. ನೆಕ್ಸ್ಟ್ ಇದೇನು, ಇದನ್ನ ನಿಮಗೆ ಫಾಸ್ಟ್ ಆಗಿ ಹೇಳಕ್ ಬರು, ಎ, ಇ, ಅ, ಅ, ಇ, ಅ, ಎ. ಅಥವಾ ಈ ಕಡೆ ರಿವರ್ಸ್ ಬನ್ನಿ, ಇ, ಎ, ಅ, ಇ, ಎ, ಅ. ಈ ತರ ಫಾಸ್ಟ್ ಆಗಿ ಹೇಳಕ್ ಬಂದ್ರೆ ನಿಮಗೆ ಈಸಿಯಾಗಿ, ಇನ್ನೂ ಸ್ವಲ್ಪ ಈಸಿಯಾಗಿ ಇಂಗ್ಲಿಷ್ ಬರುತ್ತೆ. ಯಾಕೆಂದ್ರೆ ನಾವು ಒಂದು ಪದ ಬರೆದ ತಕ್ಷಣ ಕರೆಕ್ಟ್ ಆಗಿ ನೀವು ಹೇಳ್ಬಿಡ್ತೀರಾ. ಇದೇ ಅಂತ ನೀವು ಪಟ್ ಅಂತ ಹೇಳೋದು ಹೆಂಗೆ ಅಂದ್ರೆ, ಇದು ನಿಮಗೆ ರ್ಯಾಂಡಮ್ ಆಗಿ ಹೇಳಕ್ ಬರಬೇಕು. ಹೆಂಗೆ? ಅ, ಎ, ಇ, ಅ ಹಿಂಗೆ ಹೇಳಕ್ ಬರಬೇಕು. ಮತ್ತೆ ಇದನ್ನ ರಿವರ್ಸ್, ಇಲ್ಲಿಂದ ರಿವರ್ಸ್ ಹೇಳಿ, ಅ, ಇ, ಎ, ಅ. ಆಮೇಲೆ ಇದನ್ನ ಹಿಂಗೆ ಹೇಳಿ, ಆಮೇಲೆ ಇದನ್ನ ರಿವರ್ಸ್ ಹೇಳಿ. ಆಮೇಲೆ ನೆಕ್ಸ್ಟ್ ಮೇಲಿಂದ ಕೆಳಗೆ ಪ್ರಾಕ್ಟೀಸ್ ಮಾಡಿ ಹೀಗೆ, ಅ, ಎ, ಅ, ಇ, ಎ, ಇ, ಅ, ಇ, ಅ, ಇ, ಎ, ಅ, ಎ, ಅ. ಈ ಥರ ಎಷ್ಟು ಫಾಸ್ಟ್ ಆಗಿ ಹೇಳ್ತೀರಾ ಅಷ್ಟು ಬೇಗ ನಿಮಗೆ ಇಂಗ್ಲಿಷ್ ಬರುತ್ತೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಓಕೆ, ದಿಸ್ ಇಸ್ ಹೌ ಯು ಪ್ರಾಕ್ಟೀಸ್. ಅಂದ್ರೆ ನಾವು ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅ, ಆ, ಇ, ಉ ಅದೊಂದು ರಾಗವಾಗಿ ಹೇಳ್ತಾ ಇದ್ವಿ. ಅದನ್ನೇ ಇದನ್ನು ನೀವು ರಾಗವಾಗಿ ಹೇಳಿ, ಅ, ಎ, ಇ, ಅ, ಇ, ಎ. ಈಗ ಸಂಗೀತ ಕಲಿಸ್ಬೇಕಾದ್ರೂ ಹಿಂಗೆ ಹೇಳ್ತಾರೆ, ಹಿಂಗೆ ಕಲಿಸ್ಕೊಡ್ತಾರಲ್ವಾ ಸ್ವರಗಳನ್ನೆಲ್ಲ. ಸೊ ಅ, ಇ, ಇ, ಎ, ಅ. ಪ್ರಾಕ್ಟೀಸ್ ಅನ್ನೋದು ಬಹಳ ಮುಖ್ಯ. ತುಂಬಾ ಜನ ಪ್ರಾಕ್ಟೀಸ್ ಮಾಡೋದೇ ಇಲ್ಲ. ಈ ಕ್ಲಾಸ್ ನೋಡಿದ್ವಾ, ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ತಾರೆ, ಎಲ್ಲರಿಗೂ ಕಾತುರ ಆತುರ. ಮುಂದಿನ ಕ್ಲಾಸಲ್ಲಿ ಹೊಸದಾಗಿ ವಿಶೇಷವಾಗಿ ಏನಾದ್ರು ಅದು ತಿಳ್ಕೊಂಡು ಮಾತ್ರ ಪ್ರಯೋಜನ ಅಲ್ಲ. ಅದು ನಮ್ಮ ಬಾಯಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ನಮ್ಮ ಅಭ್ಯಾಸ ಆಗ್ಬೇಕು ನಮಗೆ. ಇನ್ನೊಂದು ಹೇಳ್ತೀನಿ, ಈಗ ನಿಮ್ಮಲ್ಲಿ ತುಂಬಾ ಜನರಿಗೆ ಕನ್ನಡದಲ್ಲಿ ಎಷ್ಟೋ ಜನ ಬರೆಯಕ್ಕೆ ಮಿಸ್ಟೇಕ್ಸ್ ಮಾಡ್ತೀರಾ. ಓದೋದು ಬಿಡಿ, ಓದೋದೇನೋ ಓದ್ತೀರಾ, ಬಟ್ ಬರಿಬೇಕಾದ್ರೆ ತುಂಬಾ ಜನ ಕನ್ನಡದಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ. ಈಗ ಮಾಡ್ತೀರಲ್ವಾ? ಎಲ್ಲೋ ಅಲ್ಲೋ ಇಲ್ಲೋ ಮಾಡ್ತೀರಾ. ಸ್ಪಷ್ಟವಾಗಿ ನಾವು 100%. ಈಗ ನಾನೇ ಕೆಲವು ಸಲ ನನಗೆ ನಾವು ಬರೆಯೋದು ಕಡಿಮೆ ಅಲ್ವಾ, ಎಲ್ಲ ಟೈಪಿಂಗ್ ಆಗಿರೋದ್ರಿಂದ ಕೈಯಲ್ಲಿ ಬರೆಯೋದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕೆಲವು ಸಲ ನನಗೆ ಕೈಯಲ್ಲಿ ನಾನೇನಾದರೂ ಬರೆಯೋದು ಕಡಿಮೆ. ಈಗ ಪುಸ್ತಕ ತಗೊಂಡು ಬುಕ್ಕಲ್ಲಿ ನೋಟ್ಬುಕ್ಕಲ್ಲಿ ಬರೆಯೋದು ಕಡಿಮೆ ಅಲ್ವಾ. ಆದರೂ ನಾನು ಇಂಗ್ಲೀಷ್ ಬರಿತೀನಿ, ಕನ್ನಡದಲ್ಲಿ ಬರೆಯೋದು, ಕನ್ನಡದಲ್ಲಿ ಪೇಪರ್ ತಗೊಂಡು ಪೆನ್ನಲ್ಲಿ ಬರೆಯೋದು ಬಹಳ ಕಡಿಮೆ. ಈಗ ಬಹಳ ಅಂದರೆ ಬಹಳನೇ ಕಡಿಮೆ, ತೀರಾ ಕಡಿಮೆ. ಎಲ್ಲಿ ಈಗ ಯಾವ್ದಾದ್ರು ಫೋನ್ ನಂಬರ್ ಸೇವ್ ಮಾಡ್ಕೋಬೇಕಂದ್ರೆ ಫೋನಲ್ಲೇ ಸೇವ್ ಮಾಡ್ತೀವಿ. ಏನಾದರೂ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಂದ್ರೆ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತೀನಿ, ಇಂಗ್ಲೀಷಲ್ಲಿ ಕನ್ನಡವನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡೋದು ಇಲ್ಲ. ನಾನು ಪರ್ಸನಲ್ ಆಗಿ ಕೆಲವುದು ಒಂದು ಪದಗಳು ನೀವು ನೋಡಿರ್ತೀರ, ನಾನು ಎಲ್ಲ ಹಾಕೋದು ಕನ್ನಡದಲ್ಲೇ ಇರುತ್ತೆ ಸ್ಪಷ್ಟವಾಗಿ, ಯಾಕಂದ್ರೆ ನಿಮಗೆ ಇಂಗ್ಲೀಷ್ ಓದೋದು ಕಷ್ಟ ಆಗುತ್ತೆ ಅಂತ. ಓಕೆ, ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಬರವಣಿಗೆ ಬಹಳ ಮುಖ್ಯ. ಅಯ್ಯೋ ಯಾರು ಬರೀತಾರೆ, ಈಗಿನ ಕಾಲದಲ್ಲಿ ಯಾರು ಬರೀತಾರೆ ಬುಕ್ ಪೆನ್. ನೀವು ಬರೀದೇ ಇದ್ರೆ ಕನ್ನಡ ಹೇಗೆ ಕಲ್ತ್ರಿ ಹಾಗೆ ನಿಮಗೆ ಇಂಗ್ಲೀಷು ಕಲಿಬೇಕು ಅಂತಿದ್ರೆ ಕನ್ನಡ ಹೇಗೆ ಕಲ್ತ್ರಿ ಹಾಗೆ ಮಾಡಬೇಕು, ಬರಿಬೇಕು, ಪುಸ್ತಕ ತಗೊಂಡು ಬರಿಬೇಕು. ಈಗಲೂ ದುಂಡಾಗಿ ಇಂಗ್ಲೀಷನ್ನ ಕನ್ನಡನ ಬರೆಯೋರು ತುಂಬ ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡಿದಾಗ. ಬರೆದ್ಬಿಟ್ಟು ಫೋಟೋ ಕಳಿಸ್ತಾರೆ ನನಗೆ, ಎಷ್ಟು ದುಂಡಾಗಿ ಬರೀತಾರೆ. ಆಮೇಲೆ ನಾನು ರೈಟಿಂಗ್ ಬರೆಯೋದು, ಅಕ್ಷರಗಳನ್ನ ಬರೆಯೋದು ಹೇಗೆ ಅಂತ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ರಿಗೂ ನಿಮಗೆ ABCD ಓದಕ್ಕೆ ಬರೀಕೆ ಬರುತ್ತೆ. ABCD ಅಂತ ಓದ್ಲಿಕ್ಕೆ ಬರುತ್ತೆ, ಅಕ್ಷರಗಳನ್ನು ಕೂಡಿಸೋದಲ್ಲ ಅಲ್ವಾ. ಸೊ ಹಾಗಾಗಿ ಈಗ ಅದಕ್ಕೆ ಕರ್ಸಿವ್ ರೈಟಿಂಗ್